ರೈತ ಬಾಂಧವರೇ, ದಿನಾಲು ಹಿಂಡಿ ಬೂಸದ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಈ ಕಡೆ HF ಮತ್ತೆ ಜರ್ಸಿ ಹಸ್ಗಳಿಗೆ ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಉಣ್ಣೆ ಜ್ವರ, ಕೆಚ್ಚಲು ಬಾವು ಬಂದು ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಿದೆ ಅಲ್ವಾ? ಈ ನಷ್ಟಕ್ಕೆ ಬ್ರೇಕ್ ಹಾಕೋಕೆ ಇವತ್ತು ನಮ್ಮ ಮಣ್ಣಿನ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಕರ್ನಾಟಕದ ಹೆಮ್ಮೆಯ 4 ದೇಸಿ ವೀರರು. ಝೀರೋ ಮೇಂಟೆನೆನ್ಸ್, ಮ್ಯಾಕ್ಸಿಮಮ್ ರೋಗ ನಿರೋಧಕ ಶಕ್ತಿ ಮತ್ತು ಹೈ ಫ್ಯಾಟ್ A2 ಹಾಲಿನ ಕಂಪ್ಲೀಟ್ ಡೇಟಾ ಇಲ್ಲಿದೆ. Welcome to the Cattle Championship Part 2, the Desi Akhada. ಮೊದಲನೇ ಎಂಟ್ರಿ, ಹಳೆ ಮೈಸೂರು ಭಾಗದ ಗಂಡುಗಲಿ, ನಮ್ಮ ಮಣ್ಣಿನ ಮಗ ಹಳ್ಳಿಕಾರ್. ಹಳ್ಳಿಕಾರ್ ಅಂದ್ರೆ ಬರೀ ವ್ಯವಸಾಯಕ್ಕೆ ಮಾತ್ರ ಅಲ್ಲ, ಇದ್ರ ಹಾಲಲ್ಲಿ ನ್ಯಾಚುರಲ್ ಆಗಿನೇ 5% ವರೆಗೂ ಫ್ಯಾಟ್ ಸಿಗುತ್ತೆ. ನಾವು ಆಲ್ರೆಡಿ ಫ್ಯಾಟ್ ಹೆಚ್ಚೋ ಫಾರ್ಮುಲಾನ ನೋಡಿದೀವಿ. ಆದ್ರೆ ಹಳ್ಳಿಕಾರ್ಗೆ ಯಾವುದೇ ಎಕ್ಸ್ಟ್ರಾ ಫೀಡ್ಸ್ ಕೊಡದೆ ಬರೀ ಹಸಿರು ಮೇವು ತಿಂದೆ ಒಳ್ಳೆ ಕ್ವಾಲಿಟಿ ಹಾಲು ಕೊಡುತ್ತೆ. ಎರಡನೇ ಕಲಿ, ರಾಜಮನೆತನದ ಇತಿಹಾಸ ಇರೋ ಮೈಸೂರಿನ ಹೆಮ್ಮೆಯ ಅಮೃತ್ ಮಹಲ್. ಇದ್ರ ರೋಗ ನಿರೋಧಕ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕ್ರಾಸ್ ಬ್ರೀಡ್ ಹಸುಗಳ ತರ ವೆದರ್ ಚೇಂಜ್ ಆದ್ರೆ ಇದಕ್ಕೆ ಕಾಯಿಲೆ ಬರೋದೇ ಇಲ್ಲ. ಕಡಿಮೆ ಹಾಲಿನ ಇಳುವರಿ ಇದ್ರ ಗಂಜಲ ಮತ್ತು ಸಗಣಿ ಅಮೃತಕ್ಕೆ ಸಮ. ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಇದು ಅಲ್ಟಿಮೇಟ್ ಚಾಂಪಿಯನ್. ಮೂರನೇ ಸೂಪರ್ ಸ್ಟಾರ್, ನಮ್ಮ ಕರಾವಳಿ ಮತ್ತು ಮಲೆನಾಡಿನ ರೈತರ ಅಸಲಿ ಪ್ರಾಣ, ಮಲ್ನಾಡ್ ಗಿಡ್ಡ. ನಮ್ಮ ಉಣ್ಣೆ ನಿವಾರಿಸೋ ವಿಡಿಯೋನ 60,000ಕ್ಕೂ ಜಾಸ್ತಿ ಜನ ನೋಡಿದ್ರಲ್ವಾ? ಆದ್ರೆ ಈ ಚಿಕ್ಕ ಹಸುಗೆ ಆ ಟಿಕ್ ಸ್ಪ್ರೇ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಭಗವಂತ ನ್ಯಾಚುರಲ್ ಆಗಿನೇ 100% ಉಣ್ಣೆ ನಿರೋಧಕ ಶಕ್ತಿ ಕೊಟ್ಟಿದ್ದಾನೆ. ಕರಾವಳಿಯ ವಿಪರೀತ ಶೆಕೆ, ಹ್ಯುಮಿಡಿಟಿ ಮತ್ತೆ ಭಾರಿ ಮಳೆಗೆ ಜಗ್ದೇ ಇರೋ ಏಕೈಕ ಬ್ರೀಡ್ ಅಂದ್ರೆ ಇದೇನೆ. ಕೊನೆಯದಾಗಿ ಅಖಾಡಕ್ಕೆ ಎಂಟ್ರಿ ಕೊಡ್ತಿರೋದು ನಮ್ಮ ಉತ್ತರ ಕರ್ನಾಟಕದ ಸುಲ್ತಾನ್, ನಮ್ಮ ಬೀದರ್ನ ದೇವಣಿ. 45 ಡಿಗ್ರಿ ಬಿಸಿಲಲ್ಲಿ HF ಹಸುಗಳು ಹೀಟ್ ಸ್ಟ್ರೆಸ್ ತಡೆಯಕ್ಕಾಗದೆ ಒದ್ದಾಡುತ್ತೆ. ಆದ್ರೆ ದೇವಣಿ ಹಸು ತನ್ನ ಬಲಿಷ್ಠ ಬೆವರಿನ ಗ್ರಂಥಿಗಳಿಂದ ಆರಾಮಾಗಿ ನಿಲ್ಲುತ್ತೆ. ದಿನಕ್ಕೆ 5 ರಿಂದ 8 ಲೀಟರ್ ಅತ್ಯುತ್ತಮ A2 ಕ್ವಾಲಿಟಿ ಹಾಲು ಕೊಡೋ ದೇಸಿ ಹಾಲಿನ ರಾಣಿ ಇದು. ಹಾಗಾದ್ರೆ ಈ ಅಖಾಡಕ್ಕೆ ಅಸಲಿ ಕಿಂಗ್ ಯಾರು? ನೋಡಿ, ಕೃಷಿ ಮತ್ತೆ ಕಲ್ಚರ್ಗೋಸ್ಕರ ಸಾಕೋದಾದ್ರೆ ಹಳ್ಳಿಕಾರ್ ನಿಮ್ಗೆ ಬೆಸ್ಟ್ ಆಪ್ಷನ್. ಆದ್ರೆ ರಾಜಮನೆತನದ ಇತಿಹಾಸ ಇರೋ ಅಮೃತ್ ಮಹಲ್ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಶಕ್ತಿ. ಹಾಗೇನೆ ಝೀರೋ ಬಜೆಟ್ ಹೈ ಫ್ಯಾಟ್ ಹಾಲಿಗೆ ಕರಾವಳಿ ತೀರದ ಮಲ್ನಾಡ್ ಗಿಡ್ಡಕ್ಕೆ ಬೇರೆ ಇನ್ಯಾವುದು ಸಾಟಿ ಇಲ್ಲ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಬಿಸಿಲು ವಾತಾವರಣಕ್ಕೆ ದೇವಣಿ ಹಸುನೇ ಸುಲ್ತಾನ್. ಮುಂದಿನ ಪಾರ್ಟ್ 3 ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಒಂದೊಂದು ಭಾಗಕ್ಕೂ ಹೊಂದ್ಕೊಳ್ಳೋ ಒಂದು ಹೈ ಹೀಲ್ಡ್ ಹಸು ಮತ್ತೆ ಒಂದು ಲೋಕಲ್ ಹಸುಗಳ ಅಲ್ಟಿಮೇಟ್ ರೀಜನಲ್ ಪ್ರಿಸ್ಕ್ರಿಪ್ಷನ್ ಕಾಂಬಿನೇಷನ್ ತರ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಈ 4ರಲ್ಲಿ ನಿಮ್ ಕೊಟ್ಟಿಗೆಯಲ್ಲಿ ಯಾವ ಹಸುಗಳನ್ನ ಸಾಕ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.